ನಮಸ್ಕಾರ ಎಲ್ರಿಗೂ ಕೂಡ. ಬಡವರ ಬಂಧು ಸ್ಪ್ಲೆಂಡರ್ ನಮ್ಮದು. ಒಂದು ವಿಶೇಷವಾದಂಥ ಗಾಡಿ ಒಳಗೆ ನಾನು ನಮ್ಮ ಸರ್ವಾರ್ಥ ನಮ್ಮ ಮನೆಯವರು ನೀರಲ್ಗಿ ಅಂತನ್ನುವಂಥ ಊರಿಗೆ ಹೊಂಟೇವಿ. ಭಾಳ ದಿವಸ ಆದಮೇಲೆ ಕಾರ್ ಬಿಟ್ಟು ಬೈಕ್ ಹತ್ತಿ ಹೊಂಟೇವಿ. ಸೊ ಇವತ್ತಿನ ನಮ್ಮ ಸವಾರಿ ಇದಾಗಿರ್ತದ. ಬರ್ರಿ ಹಂಗಿದ್ರೆ ಹುಬ್ಬಳ್ಳಿ ಹತ್ರ ನೀರಲ್ಗಿಗೆ ಹೋಗೋಣ. ಯಾಕೆ ಹೋಗೋಣ ಅಂತನೋದು ಹೇಳ್ತೀವಿ. ಯಾಕಂತಂದ್ರೆ ನಿನ್ನೆ ಏನಾಗ್ಬಿಡ್ತಂದ್ರೆ ನಮ್ಮ ಅಪ್ಪಾಜಿ ಕಾರ್ ಚಾವಿ ಕಿಶೆದೊಳಗೆ ಇಟ್ಕೊಂಡು ಇಳಿದು ಬೇರೆ ಕಾರ್ ಒಳಗೆ ಹತ್ತಿ ಹೋಗ್ಬಿಟ್ರು. ಎಲೆಕ್ಟ್ರಿಕ್ ಕಾರ್ ಒಳಗೆ ಹತ್ತಿ ಹೋಗ್ಬಿಟ್ರು. ನಾನು ನನ್ನ ಇನ್ನೊಂದು ಗಾಡಿ ಚಾವಿ ಏನದ ಅದ್ರೊಳಗೆ ಬಿಟ್ಬಿಟ್ಟಿದ್ದೆ. ಸೊ ಹಿಂಗಾಗಿ ಕಾರ್ ಅಲ್ಲೇ ಅದ. ಸೊ ಚಾವಿ ತೊಗೊಂಡೋಗಿ ಈ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ಬೇಕು. ಬರ್ರಿ ಹೆಂಗಿದ್ರೆ ನೀರಲ್ಗೆ ಹೋಗೋಣ. ನಾನು ಇದ್ದೀನಿ. ಲೆಟ್ಸ್ ಗೋ ಮಾಡು. ಸೂಪರ್. ನೀ ಮಾಡ್ಕಂದ ಸವತ್ತ ಹಿಂಗೆ ಮಾಡು. ಯಾ ನಗರ್ ಬ್ರಿಡ್ಜ್ ಅಂತ ತೋರಿಸ್ತೀನಿ. ದೇಶಪಾಂಡೆ ನಗರ್ ಬ್ರಿಡ್ಜ್ ಅಂತ ತೋರಿಸ್ತಾನೆ. ದೇಶಪಾಂಡೆ ನಗರ್ ಬ್ರಿಡ್ಜ್ ತೋರಿಸ್ತೀನಿ. ಯಾಕೆ ದೇಶಪಾಂಡೆ ನಗರ್ ಬ್ರಿಡ್ಜ್ ಮೇನಲ್ಲ, ನಾವು ದಾಟಬೇಕಂದ್ರೆ ಹುಬ್ಬಳ್ಳಿ ಮೇಲೆ ದೇಶಪಾಂಡೆ ನಗರ್ ಬ್ರಿಡ್ಜ್. ಅದಾದಮೇಲೆ ಇದು ಬಂತು ನೋಡ್ರಿ ನಮ್ಮ ಚೆನ್ನಮ್ಮ ಸರ್ಕಲ್. ಜೋರಾಗಿ ಮಾತಾಡ್ಬೇಕು. ಬಂತು ನೋಡ್ರಿ ನಮ್ಮ ಚೆನ್ನಮ್ಮ ಸರ್ಕಲ್. ಕಿತ್ತೂರು ರಾಣಿ ಚೆನ್ನಮ್ಮ ಜೈ. ರೋಡ್ ಕನ್ಸ್ಟ್ರಕ್ಷನ್ ನಡೆದದ. ಎಸ್ ಮಮ್ಮ ಹೆಸರು ಬರ್ತ ಇಲ್ಲಿ ಅಲ್ಲಿ ಕಂದ ಮೇಲೆ. ಈಗ ರೋಡ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನೋಡ್ರಿ ಇಲ್ಲಿ ಟ್ರಾಫಿಕ್ ನೋಡ್ರಿ. ಎಲ್ಲಿ ಬೇಕಲ್ಲಿ ಜನ ಇಲ್ಲಿ ಕತ್ತಾರ. ಬಸ್ ಸ್ಟಾಪ್ ಇಲ್ಲ. ಓ ಹಾಗಂದ ಏನ ಹೇಳಿ. ರಿಂಗ್ ರೋಡ್ ಆಗ್ಲಿಕ್ಕದ. ರಿಂಗ್ ರೋಡ್ ಆಕಿನೂ ತೋರಿಸ್ಬೇಕಂತ. ನಾನು ಇನ್ನೂ ತೋರಿಸ್ತೀನಿ. ರಿಂಗ್ ರೋಡ್ ಆಗಲಿ ಅದ. ಹೀಗಾಗಿ ಇಷ್ಟೊಂದು ರಶ್ ಅದ. ಸೊ ಇಲ್ಲೆಲ್ಲ ಪಿಲ್ಲರ್ಸ್ ಇದ್ದಾವ. ಸೊ ಇದ್ರ ಮೇಲೆ ರೋಡ್ ಬರೋದು ಅದ. ಸೊ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಇದೇ ಬಿಲ್ಡಿಂಗು. ಕನ್ನಡ ನಾಡಲ್ಲಿ ಹುಟ್ಟಬೇಕು ಇದೇ ಬಿಲ್ಡಿಂಗ್. ಏನಾಯ್ತು ಏನ್ರಿ ಇದು ಟ್ರಾಫಿಕ್? ಮಳೆ ಬರುವಂಗ ಬೇರೆ ಅದ. ಸರ್ವಾರ್ಥ ಮನೆಗೆ ಹೋಗೋಣ, ಮಳೆ ಒಳಗೆ ಹೋಗೋಣ. ಮನೆಗೆ ಹೋಗೋಣ, ಊರಿಗೆ ಹೋಗೋಣ. ಮಳೆ ಬರಲಿ ಆತಲ್ಲಿ. ಯಪ್ಪ ಮಳೆ ಸ್ಟಾರ್ಟ್ ಆಗ್ಬಿಟ್ಟದ. ಇನ್ನೂ ಹುಬ್ಬಳ್ಳಿ ಬಿಟ್ಟಿಲ್ಲ ನಾವು. ನೋಡ್ರಿ ಎಷ್ಟು ಮಳೆ. ಚೆನ್ನಮ್ಮ ಸರ್ಕಲ್ ಅಲ್ಲದ. ಇಲ್ಲೇ ನಾವು ಪೆಟ್ರೋಲ್ ಪಂಪ್ ಒಳಗೆ ನಿಂತ್ವಿ. ಸರ್ವಾರ್ಥ ಮಳೆ ಅದ, ಮನೆಗೆ ಹೋಗೋಣ ವಾಪಸ್ ಅಂದ್ರ ಇಲ್ಲ ಬೂಟ್ ಆಟ ಹೋಗೋಣ ಅಂತ ಅಲ್ಲದ. ನೋಡ್ರಿ ಶ್ರೀನಿವಾಸ. ಸೊ ಮಳೆ ಅದ. ಜೋರ್ ಮಳೆ ಅದ. ಮುಂದೆ ಕೊಡ್ತೀನಿ ಅಂತಾಳ. ಜೋರ್ ಅಂದ್ರೆ ಜೋರ್ ಇತ್ತು. ಇವಾಗ ಹನಿ ಬರ್ಲಿಕ್ಕತ್ತದ. ಸೊ ಸರ್ವಾರ್ಥ ಮನೆಗೆ ಹೋಗೋಣ ಏನು ಬೂಟ್ ಆಟ ಹೋಗೋಣ? ಬೂಟ್ ಆಟ ಅಯ್ಯಪ್ರೆ. ಮಳೆಯೊಳಗೆ ಅಡ್ಡಾಡೋದು ಇಷ್ಟ ಆಯ್ತಾ? ಹೌದಾ? ಓಕೆ. ನಾವು ಬೈಪಾಸ್ ಈಗ ಬರಲಿಕ್ಕೆ
ಅರ್ಧ ಗಂಟೆ ಮೇಲಾಯ್ತು. ಏನು ಹಾಯ್ ಚಂದ ಹಾಯ್ ಮಾಡು.